ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಇವತ್ತು ಸಜ್ಜೆ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು, ಉಪ್ಪು, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ನುಗ್ಗೆ ಸೊಪ್ಪು, ಎಷ್ಟು ನಿಮಗೆ ರೊಟ್ಟಿ ಬೇಕೋ ಅಷ್ಟು ಅಳತೆಗೆ ಸಜ್ಜೆ ಹಿಟ್ಟು, ಸ್ವಲ್ಪ ಮೈದಾ ಬೆರೆಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಯಾಕಂದರೆ ರೊಟ್ಟಿ ಹದವಾಗಿ ಬರಲಿ ಅನ್ನೋದಕ್ಕೋಸ್ಕರ ಎಲ್ಲನೂ ಹಾಕಿ ಸ್ವಲ್ಪನೇ ನೀರು ಹಾಕಿ ಅದನ್ನು ಗಟ್ಟಿಯಾಗೋ ತನಕ ಅದಕ್ಕೆ ರೊಟ್ಟಿ ಅದಕ್ಕೆ ಹಿಟ್ಟು ಎಷ್ಟು ಬೇಕೋ ಅದಕ್ಕೆ ಬರೋ ರೀತಿ ನಾವು ರೊಟ್ಟಿ ಹಿಟ್ಟನ್ನು ಕಲಸಿಟ್ಕೋಬೇಕು. ನೋಡಿ, ಇದು ನಮ್ಮ ಅಮ್ಮ ಮಾಡ್ತಾ ಇರೋವಂಥದ್ದು ಸಜ್ಜೆ ರೊಟ್ಟಿ. ಇದು ನಮ್ಮ ಕಡೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು, ಸ್ಪೆಷಲ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ನಾವೇ ಹೊಲದಲ್ಲಿ ಬೆಳಿತೀವಿ, ಕಂಬು ಅಂತ ಕರೀತಾರೆ ನಮ್ಮ ಕಡೆ. ಇದನ್ನು ನಾವೇ ತೋಟದಲ್ಲಿ ಬೆಳೆದಿರೋದ್ರಿಂದ ನಾವೇ ಮಾಡಿ ಹಿಟ್ಟನ್ನು ಯಾವಾಗ ಬೇಕೋ ಆವಾಗ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಗಟ್ಟಿಯಾಗಿ ಅದಕ್ಕೆ ಅಮ್ಮ ಕಲಸಿದ್ದಾರೆ ಅಲ್ವಾ. ಅದಕ್ಕೆ ಕಲಸಾದ್ಮೇಲೆ ನೆಕ್ಸ್ಟು ಒಂದು ಕಡೆ ರೊಟ್ಟಿ ತಟ್ಟೋದಕ್ಕೋಸ್ಕರ ಒಂದು ಬಟ್ಟೆನ ಯೂಸ್ ಮಾಡ್ತೀವಿ. ಬಟ್ಟೆ ಮೇಲೆ ತೆಳುವಾಗಿ ರೊಟ್ಟಿನ ಲಟ್ಟಿಸಿ ಕೈಯಿಂದ ಅಗಲವಾಗಿ ಬರುತ್ತೆ. ಒಂದು ರೊಟ್ಟಿ ತಿಂದ್ರೇ ಸಾಕು, ಹೊಟ್ಟೆ ತುಂಬೋಗುತ್ತೆ. ಇನ್ನೊಂದು ಕಡೆ ರೊಟ್ಟಿ ಹಂಚನ್ನು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕಾದ್ಮೇಲೆ ಈ ರೊಟ್ಟಿನ ಅದ್ರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಂದೇನಾದರೂ ತಪ್ಪಿದರೆ ಕರೆಕ್ಷನ್ ಮಾಡ್ಕೋತೀನಿ. ದಯವಿಟ್ಟು ಈ ವಿಡಿಯೋ ಮೂಲಕ ಹೇಳಿ, ಕಮೆಂಟ್ ಮೂಲಕ ನೀವು ನಿಮ್ಮ ಉತ್ತರವನ್ನು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ತೆಳುವಾಗಿ ಅಮ್ಮ ರೊಟ್ಟಿನ ಲಟ್ಸಿದ್ರು. ಒಂದು ಕಡೆ ಹೆಂಚನ್ನು ಕಾಯಕ್ಕಿಟ್ಟಿದ್ದೀನಲ್ವಾ, ತೋರಿಸ್ತೀನಿ ಇರಿ. ಹೆಂಚು ಕೂಡ ಕಾದಿದೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಆ ತಟ್ಟಿರುವಂಥ ರೊಟ್ಟಿನ ಇದ್ರ ಮೇಲೆ ಹೆಂಚು ಮೇಲೆ ಹಾಕಿ ಒಂದು ಕಡೆ ಪೂರ್ತಿ ಬೇಯಿಸ್ಕೋಬೇಕು. ನಂತರ ಅದು ಬೆಂದ ಮೇಲೆ ಮತ್ತೆ ತಿರುವಾಕಿ ಮತ್ತೊಂದು ಕಡೆ ಬೇಯಿಸಬೇಕು. ಈ ರೊಟ್ಟಿನ ನಾವು ಎಣ್ಣೆಗಾಯಿ ಪಲ್ಯ ಜೊತೆ ತಿನ್ಬೋದು, ಕಾಯಿ ಚಟ್ನಿ ಜೊತೆ, ಶೇಂಗಾ ಚಟ್ನಿ ಜೊತೆ ತಿಂದರೆ ಸೂಪರ್ ಟೇಸ್ಟಾಗಿರುತ್ತೆ. ನೋಡಿ, ಸಜ್ಜೆ ರೊಟ್ಟಿ ಅಥವಾ ಕಂಬುವಿನ ರೊಟ್ಟಿ ರೆಡಿ. ಈ ವಿಡಿಯೋ ಏನನ್ನಿಸ್ತು ನನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಪ್ಲೀಸ್ ಕಮೆಂಟ್ ಮಾಡಿ.